ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾರ್ಚ್ 29, 2025ರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ. ಈ ಸಂಚಾರದಿಂದ ಕೆಲವು ರಾಶಿಗೆ ಒಳ್ಳೆ ರಿಸಲ್ಟ್ಸು ಇದೆ, ಇನ್ನು ಕೆಲವು ರಾಶಿಗಳಿಗೆ ಬ್ಯಾಡ್ ರಿಸಲ್ಟ್ಸು ಕೂಡ ಇದೆ. ನಿಮ್ಮ ರಾಶಿಗೆ ಏನು ಶನಿಯ ಗೋಚಾರದಿಂದ ಎಫೆಕ್ಟ್ ಆಗ್ತದೆ ಅಂತ ತಿಳ್ಕೋಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿ ಶನಿ ಗೋಚಾರ ಫಲ ಇದೆ, ಅದನ್ನು ನೋಡಿ ತಿಳ್ಕೋಬಹುದು. ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ 13 ಜುಲೈ 2025ರಂದು ಶನಿ ಮೀನರಾಶಿಯಲ್ಲಿ ವಕ್ರಗತಿಗೆ ಹೋಗ್ತಾರೆ. 13 ಜುಲೈನಿಂದ 28 ನವೆಂಬರ್ 2025ರವರೆಗೂ ವಕ್ರಗತಿಯಲ್ಲೇ ಗೋಚಾರ ಮಾಡ್ತಿರ್ತಾರೆ. ಸೊ ಇವತ್ತು ನಾನು ವಕ್ರಗತಿಯಿಂದ ಯಾವ ರಾಶಿಗಳಿಗೆ ಏನು ಫಲ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವಕ್ರಗತಿ ಅಂತ ಅಂತಿದ್ದಂತೆಯೇ ಜನ ಏನು ತಿಳ್ಕೊತಾರೆ ಅಂತಂದ್ರೆ ಹಿಂದಿನ ರಾಶಿಗೆ ಹೋಗಿ ಮತ್ತೆ ವಾಪಸ್ಸು ಮುಂದಿನ ರಾಶಿಗೆ ಬರ್ತಾನೆ ವಕ್ರಗತಿ ಸರಿ ಹೋದ ಮೇಲೆ ಅಂತ. ಹೌದು, ಅದು ನಿಜ. ಅಲ್ಲೇ ನಿಂತಂತೆ ಆಗುತ್ತೆ. ವಕ್ರಗತಿಯಲ್ಲಿ ಹಿಂದಕ್ಕೆ ಹೋಗೋದಿಲ್ಲ, ನಿಂತಂತೆ ಆಗತ್ತೆ. ಸೆಲೆಸ್ಟಿಯಲ್ ಶಿಫ್ಟ್ ಇಂದ ಅದು ನಿಂತಂತೆ ಆಗತ್ತೆ ಅಷ್ಟೇ. ಬೇರೆ ಗ್ರಹಗಳು ವಕ್ರಗತಿಗೆ ಎಂಟರ್ ಆದಾಗ ಅಫ್ಕೋರ್ಸ್ ಅವರು ಬೇರೆ ಹಿಂದಿನ ರಾಶಿಗೆ ಹೋಗಿ ಆ ನಂತರ ಮುಂದಿನ ರಾಶಿಗೆ ಬರ್ತಾರೆ. ಆದರೆ ಶನಿ ವಿಚಾರದಲ್ಲಿ ಆ ರೀತಿ ಆಗೋದಿಲ್ಲ. ಯಾಕೆ ಅಂತಂದ್ರೆ ಶನಿ ತುಂಬಾ ನಿಧಾನವಾಗಿ ಚಲಿಸ್ತಾರೆ. ಈಗ ಆಲ್ರೆಡಿ ಶನಿ ಮಾರ್ಚ್ 29ರಿಂದ ಈಗಿನವರೆಗೂ ಅಂದ್ರೆ ಜುಲೈ 13ನೇ ತಾರೀಕಿನವರೆಗೂ ಬರೀ 7 ಡಿಗ್ರಿ ಚಲಾವಣೆ ಮಾಡಿರೋದವರು. ಈಗ ವಕ್ರಗತಿಗೆ ಎಂಟರ್ ಆದ್ರೂ ಸ್ಟಾಲ್ ಆಗತ್ತೆ, ನಿಂತ್ಕೊಳ್ಳುತ್ತೆ ಶನಿ ಗ್ರಹ. ಹೌದು, ಗೋಚಾರ ಮಾಡದೆ ನಿಂತ್ಕೊಳ್ಬಹುದು ವಕ್ರಗತಿಯಲ್ಲಿ. ಆದರೆ ಹಿಂದಿನ ರಾಶಿಗೆ ಹೋಗುವಷ್ಟು ಟೈಮ್ ಇಲ್ಲ. 138 ದಿನಗಳಲ್ಲಿ 7 ಡಿಗ್ರಿ ಚಲಾವಣೆ ಆಗೋದಿಲ್ಲ. ಆ ಕಾರಣದಿಂದ ವಕ್ರಗತಿಯಲ್ಲಿ ಕೂಡ ಶನಿದೇವ 138 ದಿನಗಳೂ ಕೂಡ ಮೀನರಾಶಿಯಲ್ಲೇ ಗೋಚಾರ ಮಾಡ್ತಾರೆ. ಆದರೆ ವಕ್ರಗತಿಯಲ್ಲಿ ಇರ್ತಾರೆ ಅಷ್ಟೇ. ಈಗ ಒಂದೊಂದೇ ರಾಶಿಗಳಿಗೆ ಶನಿಯ ವಕ್ರಗತಿಯಿಂದ ಏನು ಫಲ ಇದೆ ಅಂತ ತಿಳಿಸ್ಕೊಡ್ತೀನಿ. ಈಗ ವೃಷಭ ರಾಶಿಯವರಿಗೆ ಶನಿ ವಕ್ರವಾಗ್ತಿರೋದ್ರಿಂದ ಏನೇನು ಫಲಗಳಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವೃಷಭ ರಾಶಿಯ ಅಧಿಪತಿ ಶುಕ್ರ ಶನಿಗೆ ಪರಮ ಮಿತ್ರ. ಈ ವರ್ಷದಲ್ಲಿ ಅಂದರೆ 2025ನಲ್ಲಿ ತುಂಬ ಅದೃಷ್ಟ ಇರುವಂಥ ರಾಶಿಗಳಲ್ಲಿ ಒಂದು ವೃಷಭ ರಾಶಿ. ನಿಮಗೆ ಗುರು 2ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ, ಸೊ ಗುರುಬಲ ಇದೆ. ಮತ್ತು ಶನಿ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ, ಅದರಿಂದ ಶನಿ ಬಲವೂ ಇದೆ. ಆದರೆ ನೆಕ್ಸ್ಟ್ ಇನ್ನು 2.5 ವರ್ಷದ ನಂತರ ನಿಮಗೆ 7.5 ಬರುತ್ತೆ. ಅದು ಏನಂತ ದೊಡ್ಡ ವಿಚಾರ ಅಲ್ಲ, ಎದುರ್ಕೊಳ್ಳುವಂಥ ವಿಷಯ ಇಲ್ಲ. ಆದರೆ ಈಗ ಶನಿ ನಿಮಗೆ 11ನೇ ಮನೆಯಲ್ಲಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾರೆ. ಆಯ್ತಾ? 11ನೇ ಮನೆ ಸಾಮಾನ್ಯವಾಗಿ ಏನು ತೋರಿಸ್ತದೆ ಅಂತಂದ್ರೆ ನಮ್ಮ ಪಿತ್ರಾರ್ಜಿತ ಆಸ್ತಿಗಳನ್ನ ತೋರಿಸುತ್ತೆ. ನಾವು ದುಡಿದಿರುವಂಥ ದುಡ್ಡಿನಲ್ಲಿ ಏನೇನು ಖರೀದಿ ಮಾಡಿರ್ತೀವಿ ಅಥವಾ ಏನೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದರಿಂದ ಬರುವ ರಿಟರ್ನ್ಸ್ ಅಂದ್ರೆ ಪ್ಯಾಸಿವ್ ಇನ್ಕಮ್, ನಾವೇನು ಕೆಲಸ ಮಾಡದೆ ದುಡಿತೀವಲ್ಲ ಆ ಇನ್ಕಮ್ನ ಕೂಡ 11ನೇ ಮನೆಯಲ್ಲಿ ತೋರಿಸ್ತದೆ. ಮತ್ತು ಪೂರ್ವಜನ್ಮದ ಪುಣ್ಯವನ್ನು ಒಂದು ಅರ್ಥದಲ್ಲಿ ಅಲ್ಲಿಂದ ತೋರಿಸುತ್ತೆ. ಮತ್ತು ಸಮಾಜದಲ್ಲಿ ನಮ್ಮ ಸಂಬಂಧಗಳು ಅಂದ್ರೆ ಸಾಮಾಜಿಕವಾಗಿ ನಾವು ಯಾವ ಇನ್ಫ್ಲೂಯೆನ್ಸ್ನ ಹೊಂದಿರ್ತೀವಿ, ನಮ್ಮ ಗೌರವ ಅಲ್ಲ, ಸಮಾಜದಲ್ಲಿ ಇನ್ಫ್ಲೂಯೆನ್ಸ್ ಇರುವಂಥ ವ್ಯಕ್ತಿಗಳು ನಮ್ಮೊಂದಿಗೆ ಹೇಗೆ ವರ್ತಿಸ್ತಾರೆ ಅನ್ನೋದು ಕೂಡ ನಿಮ್ಮ 11ನೇ ಮನೆಯಿಂದ ಡಿಟರ್ಮೈನ್ ಆಗುತ್ತೆ. ಈಗ ಶನಿ ನಿಮ್ಮ 11ನೇ ಮನೆಯಲ್ಲಿ ವಕ್ರ ಪರಿಸ್ಥಿತಿಗೆ ಬರ್ತಾ ಇರೋದ್ರಿಂದ ನಿಮಗಾಗುವ ಸಮಸ್ಯೆಗಳೇನೇನು ಅಂತಂದ್ರೆ, ಮೊದಲಾಗಿ ನಿಮ್ಮ ಆಸ್ತಿ ವಿಚಾರಕ್ಕೆ ಬರುವಂಥದ್ದಾದ್ರೆ ಆಸ್ತಿ ವಿಚಾರದಲ್ಲಿರುವ ಕಲಹಗಳು ಜಾಸ್ತಿ ಉಲ್ಬಣ ಆಗತ್ತೆ, ಪ್ರಾಬ್ಲಮ್ಸ್ ಹೆಚ್ಚಾಗತ್ತೆ ಅಂದ ಮಾತ್ರಕ್ಕೆ ನಿಮ್ಮ ಆಸ್ತಿ ಕಳ್ಕೊಬಿಡ್ತೀರಿ, ತೊಂದರೆ ಆಗ್ಬಿಡುತ್ತೆ, ಆ ರೀತಿ ಅಂತಲ್ಲ. ಈಗ ಏನೋ ಒಂದು ಸಿವಿಲ್ ಕೇಸ್ ಹಾಕಿರ್ತೀರಿ ಪ್ರಾಪರ್ಟಿ ವಿಚಾರವಾಗಿ. ಈ ವರ್ಷದಲ್ಲಿ ಆಸ್ತಿ ವಿಚಾರದಲ್ಲಿ ತುಂಬಾ ಒಳ್ಳೆ ಲಾಭಗಳಿದೆ. ಆದ್ರೆ ಶನಿ ವಕ್ರ ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀವು ಯಾವುದೋ ಒಂದು ಇಂಪಾರ್ಟೆಂಟ್ ಸ್ಟೇಜಲ್ಲಿ ಎವಿಡೆನ್ಸ್ ಏನೋ ಮಾಡಿಸುವಂತ ಟೈಮ್ನಲ್ಲಿ ಜಡ್ಜ್ ರಜಾ ಹಾಕ್ಬಿಡ್ಬೋದು. ಜಡ್ಜ್ ರಜಾ ಹಾಕೋದ್ರಿಂದ ಸಿವಿಲ್ ಕೇಸು ತುಂಬಾ ನಿಧಾನವಾಗಿ ನಡೆಯೋದ್ರಿಂದ 1-2 ತಿಂಗಳು ಕೇಸ್ ಮುಂದಕ್ಕೆ ಹೋಗ್ಬಿಡ್ಬೋದು. ನಿಮಗೇನು ಭಯ ಬಂದ್ಬಿಡುತ್ತೆ, ಅಯ್ಯೋ ಹೋಲ್ಡ್ ಆಗ್ಬಿಡುತ್ತಾ, ಪ್ರಾಪರ್ಟಿ ಏನೋ ತೊಂದರೆ ಆಗ್ಬಿಡುತ್ತಾ, ಈ ರೀತಿ ಭಯ ಬರುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಯಾವುದೇ ರೀತಿ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉಲ್ಬಣ ಆಗತ್ತೆ, ಆದ್ರೆ ತೊಂದರೆ ಆಗೋದಿಲ್ಲ. ಅಂದ್ರೆ ಡಿಲೇ ಕೆಲವು ವಿಚಾರ. ಇವಾಗ ನಿಮ್ಗೇನೋ ಭೂಮಿಯ ವಿಚಾರದಲ್ಲಿ ಮಾರಕ್ಕೇನೋ ಇಟ್ಟು ಜಮೀನ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ, ಆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಕೆಲಸಕ್ಕೆ ಅವಶ್ಯಕತೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಸೇಲ್ ತಗೊಳ್ತೀನಿ ಅಂತ ಅಂದಿದ್ದು ವ್ಯಕ್ತಿ ಪರ್ಚೇಸರು ಈ ತಿಂಗಳು ಬೇಡ 2 ತಿಂಗಳು ವೆಯ್ಟ್ ಮಾಡಿಯಪ್ಪ ಅಂತ ಹೇಳ್ಬಿಡ್ತಾರೆ. ಹಂಗಂತ ಅಂದ್ಬಿಟ್ಟು ನಿಮ್ಮ ಪ್ರಾಪರ್ಟಿಗಿರೋ ಬೆಲೆ ಕಮ್ಮಿ ಆಗಿಲ್ಲ, ಆದರೆ ನಿಮ್ಮ ಎಮರ್ಜೆನ್ಸಿ ಕೆಲಸಕ್ಕೆ ದುಡ್ಡು ಸಿಗದೇ ಇರುವಂಥ ಸಾಧ್ಯತೆ ಇರುತ್ತೆ. ಇಂಥ ಡಿಲೇಗಳಾಗತ್ತೆ. ಸೊ ಆಸ್ತಿ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಒಂದು ರೀತಿ ಆಸ್ತಿಯ ವಿಚಾರದಲ್ಲಿ ಡಿಲೇಗಳಾಗೋದು ನಿಮಗೆ ಬೆನಿಫಿಟ್ಟೇ. ಇವತ್ತು 10,000 ಸ್ಕ್ವೇರ್ ಫೀಟ್ ಮಾಡ್ತಿರುವಂಥ ಜಮೀನು ಇನ್ನು 2 ತಿಂಗಳು ಬಿಟ್ಟು ನೀವು 15,000 ಸ್ಕ್ವೇರ್ ಫೀಟ್ಗೆ ಮಾಡಬಹುದು.
ಆಯ್ತಾ, ಆ ರೀತಿ ಬೆನಿಫಿಟ್ಸು ಆಗತ್ತೆ. ಸೊ ನಿಮಗೇನಾದ್ರೂ ಮೋಸ ಆಗ್ತಿದ್ದು, ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ತುಂಬಾ ಒಳ್ಳೆ ಸ್ಥಾನದಲ್ಲಿದ್ರೆ, ನೀವು ನಿಮಗೆ ಗೊತ್ತಿಲ್ಲದೆ ಜಮೀನನ್ನ ತುಂಬಾ ಕಡಿಮೆ ಬೆಲೆ ಕೊಡ್ತಾ ಇದ್ರೆ, ಶನಿನೇ ನಿಮ್ಮನ್ನು ತಡಿತಾನೆ, ಏನೋ ಒಂದು ಕಾರಣ ಕೊಟ್ಟು ತಡಿತಾನೆ. ಕಿರಿಕಾಗುತ್ತೋ, ಇನ್ನೊಂದಾಗುತ್ತೋ, ಇಷ್ಟ ಇಲ್ಲದೆ ಆಗುತ್ತೋ ತಡೆದ್ಬಿಟ್ಟು ಆಮೇಲೆ ಹೆಚ್ಚು ಬೆಲೆನೇ ಕೊಡಿಸ್ತಾನೆ. ಸೊ ಆ ವಿಚಾರದಲ್ಲಿ ಡಿಲೇ ಆದಾಗ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಸ್ತಿ ವಿಚಾರದಲ್ಲಿ ನಿಧಾನಗತಿಯಲ್ಲಿ ಚಲಾವಣೆ ಆಗ್ತದೆ, ಕೇರ್ಫುಲ್ ಆಗಿರ್ಬೇಕು. ಇನ್ನು ನೀವು ಆಸ್ತಿ ಖರೀದಿ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ನೀವೇ ವಾಲಂಟರಿಯಾಗಿ ಸ್ವಲ್ಪ ನಿಧಾನ ಮಾಡಿ. ಯಾಕೆ ಅಂತಂದ್ರೆ ಡಾಕ್ಯುಮೆಂಟ್ಸ್ ಸರಿ ಇಲ್ಲದೆ ಇರುವಂತ ಪ್ರಾಪರ್ಟಿಗಳಿಗೆ ದುಡ್ಡು ಕೊಟ್ಟು ಲಾಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಈಗ ಅದು ನಿಧಾನವಾಗೋದ್ರಿಂದ ನಿಮ್ಮ ಕಣ್ಣಿಗೆ ಯಾವುದೋ ಒಂದು ಕ್ರೂಷಿಯಲ್ ಆಗಿರೋ ಡಾಕ್ಯುಮೆಂಟು ಗೊತ್ತಾಗಿ ಅಲ್ಲಿ ನಾನು ಮೋಸ ಹೋಗ್ಬಿಡ್ತಿದ್ದೆ, ಈಗ ತಪ್ಪಿಸ್ಕೊಂಡಪ್ಪ, ದೇವ್ರು ಕಾಪಾಡ್ದ ಅನ್ನೋ ಪರಿಸ್ಥಿತಿ ಕೂಡ ನಿಮಗೆ ಎದುರಾಗಬಹುದು. ಸೊ ಅಕಸ್ಮಾತ್ ನೀವೇನಾದ್ರೂ ಪ್ರಾಪರ್ಟಿ ವಿಚಾರದಲ್ಲಿ ಪರ್ಚೇಸ್ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ, ಅದು ಕೊಳ್ಳೋದಾದ್ರೂ ಆಗಿರ್ಬೋದು, ತಗೊಳ್ಳೋದಾದ್ರೂ ಆಗಿರ್ಬೋದು, ನೀವು ಬೇರೆಯವರಿಗೆ ಕೊಡ್ತಾ ಇದ್ರೆ ರೇಟ್ ಕರೆಕ್ಟ್ ಆಗಿ ಮಾತಾಡಿದ್ದೀನ, ಮಾರ್ಕೆಟ್ ವ್ಯಾಲ್ಯೂ ಕರೆಕ್ಟ್ ಆಗಿದ್ಯಾ ಅಂತ ಅನಲೈಸ್ ಮಾಡ್ಕೊಳ್ಳಿ. ಇನ್ನು ನೀವು ಪರ್ಚೇಸ್ ಮಾಡ್ತಾ ಇದ್ರೆ ಮಾರ್ಕೆಟ್ ವ್ಯಾಲ್ಯೂನು ಅನಲೈಸ್ ಮಾಡಿ, ಅದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂದ್ರೆ, ಅದು ನಿಜವಾಗ್ಲೂ ಮಾರ್ತಾ ಇರೋ ವ್ಯಕ್ತಿಗೆ ಸೇರಿದೆಯಾ, ಏನಾದ್ರೂ ತಕರಾರುಗಳಿದೆಯಾ, ದಾರಿ ಇದೆಯಾ, ಅಥವಾ ಇದು ಯಾವ್ದಾದ್ರೂ ಅಕ್ರಮವಾಗಿ ಸಂಪಾದಿಸಿರೋ ಆಸ್ತಿನ, ಅಂದ್ರೆ ಗೋಮಾಳ ಒತ್ತುವರಿ ಮಾಡಿರುವಂತದ್ದ, ರಾಜಕಾಲುವೆ ಒತ್ತುವರಿ ಮಾಡಿರುವಂತದ್ದ, ಆ ರೀತಿ ಒಂದು ವಿಚಾರಗಳಿರುವಂತದ್ದು ನೀವು ಯೋಚನೆ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಸ್ನೇಹ ಸಂಬಂಧಗಳು, ಅಂದ್ರೆ ಈಗ ಫ್ರೆಂಡ್ಸ್ ಇರ್ತಾರೆ, ಸಂಬಂಧಿಕರು ಇರ್ತಾರೆ, ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತೀರಿ ಅಂತಂದ್ರೆ, ಈ ಸಮಯದಲ್ಲಿ ಅವರ ನಿಜವಾದ ಬಂಡವಾಳ ಬಯಲಿಗೆ ಬರುವಂತ ಸಾಧ್ಯತೆ ಇರುತ್ತೆ. ಅವರು ನಿಜವಾಗ್ಲೂ ನಿಮ್ಮಿಂದ ಏನು ಬಯಸ್ತಾರೆ, ಹಣಕ್ಕಾಗಿ ನಿಮ್ ಜೊತೆ ಇದ್ದಾರಾ, ಅಥವಾ ಒಂದು ಫೇಮ್ಗೋಸ್ಕರ ನಿಮ್ ಜೊತೆ ಇದ್ದಾರಾ, ಗೌರವಕ್ಕೋಸ್ಕರ ಇದ್ದಾರಾ, ನಿಮ್ಮನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಇದ್ದಾರಾ, ಏನು ಅಂತ ಗೊತ್ತಾಗಿ ಆ ಸ್ನೇಹ ಸಂಬಂಧಗಳು ಕಿತ್ತೋಗುವಂತ ಸಾಧ್ಯತೆ ಇರುತ್ತೆ. ಮತ್ತು ಆಸ್ತಿಯ ವಿಚಾರದಿಂದ ಸಂಬಂಧಿಕರಿಂದಲೇ ನಿಮಗೆ ಮಾಟ ಮಂತ್ರ ಪ್ರಯೋಗ ಆಗೋ ಚಾನ್ಸಸ್ ಇದೆ. ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಈಗ ಮಾಟ ಮಂತ್ರ ಅನ್ನೋದು ಫುಲ್ ಕಾಮನ್ ಆಗ್ಬಿಟ್ಟಿದೆ, ಅದೊಂಥರ ದೃಷ್ಟಿ ಆಗುವಂತದ್ದು ಲೆವೆಲ್ಗೆ ಬಂದ್ಬಿಟ್ಟಿದೆ. ಸೊ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಆಸ್ತಿಯ ವಿಚಾರದಿಂದ ಸಂಬಂಧಗಳು ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಎಚ್ಚರಿಕೆ ಇರಿ. ಆಯ್ತಾ, ಏನಾದ್ರೂ ವ್ಯವಹಾರ ಮಾಡ್ತಾ ಇದ್ರೆ, ಇವಾಗ ತುಂಬಾ ಕ್ಲೋಸ್ ಫ್ರೆಂಡ್, ಅವರದೇ ಒಂದು ಲ್ಯಾಂಡ್ ಇದೆ, ಪರ್ಚೇಸ್ ಮಾಡ್ತಾ ಇದ್ದೀರಾ, ನಿಮಗೆ ಮೋಸ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು ಆ ಫ್ರೆಂಡ್ಶಿಪ್ ಕಿತ್ತೋಗುವಂತ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಪರಿಚಯಸ್ಥರ ಜೊತೆ ವ್ಯವಹಾರ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಈ ಟೈಮ್ ನಲ್ಲಿ. ಇನ್ನು ನೆಕ್ಸ್ಟ್, ಸಮಾಜದಲ್ಲಿ ನಿಮಗೆ ಒಂದು ಗೌರವ ಇರುತ್ತೆ, ಅದು ನಿಮ್ಮ 10ನೇ ಮನೆಯಿಂದ ಡಿಟರ್ಮೈನ್ ಆಗತ್ತೆ. ಆಯ್ತಾ, ಆದರೆ 11ನೇ ಮನೆಯಲ್ಲಿ ಏನು ಅಂತಂದ್ರೆ, ಆ ಒಂದು ಗೌರವ ನಿಮ್ಮ ಜೊತೆ ಇರುವ ವ್ಯಕ್ತಿಗಳಿಂದ ಹೇಗೆ ಕಾಪಾಡಲ್ಪಡುತ್ತೆ ಅಥವಾ ಹೇಗೆ ಹಾಳಾಗುತ್ತೆ ಅನ್ನೋದು 11ನೇ ಮನೆಯಿಂದ ಡಿಟರ್ಮೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತೀನಿ, ಮೊನ್ನೆ ಅಷ್ಟೇ ಒಬ್ರು ಮಿನಿಸ್ಟರ್ ಆಪ್ತರು ಅರೆಸ್ಟ್ ಆದ್ರು. ಆ ಮಿನಿಸ್ಟರ್ ಹೆಸರು ಮಾತ್ರ ನ್ಯೂಸ್ ಅಲ್ಲಿ ರಾರಾಜಿಸ್ತು, ಮಿನಿಸ್ಟರ್ ಆಪ್ತ ಅರೆಸ್ಟ್ ಆಗಿದ್ದಾರೆ, ಮಿನಿಸ್ಟರ್ ಆಪ್ತ ಅರೆಸ್ಟ್ ಆಗಿದ್ದಾರೆ ಅಂತ. ಇಲ್ಲಿ ಆ ಮಿನಿಸ್ಟರ್ ಗೌರವ 10ನೇ ಮನೆಯಿಂದ ಡಿಟರ್ಮೈನ್ ಆದ್ರೂ ಕೂಡ ಅವರ ಸ್ನೇಹಿತ ಅರೆಸ್ಟ್ ಆಗಿದ್ರಿಂದ ಅವ್ರಿಗಾದ ನಷ್ಟ 11ನೇ ಮನೆಯಿಂದ ನಾವು ತಿಳಿಸ್ಬೇಕಾಗತ್ತೆ. ಆ ಕಾರಣದಿಂದ ನೀವು ಯಾರ ಜೊತೆ ಸಮಾಜದಲ್ಲಿ ಗುರುತಿಸ್ಕೊಳ್ತೀರಿ, ಅವರಿಂದ ನಿಮಗೆ ಸ್ವಲ್ಪ ಅವಮಾನಗಳಾಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ನೀವು ಯಾರೋ ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತೀರಿ ಅಂತ ತಿಳ್ಕೊಳ್ಳಿ. ಆ ನಿಮ್ಮ ಸ್ನೇಹಿತ ಆ ವ್ಯಕ್ತಿಗೆ ಹೋಗಿ ನಿಮ್ಮ ಹೆಸರು ಹೇಳಿ ಏನೋ ಒಂದು ಮೋಸ ಮಾಡಿಬಿಡ್ತಾನೆ, ಶ್ಯೂರಿಟಿ ಹಾಕ್ಸ್ಕೊಂಡ್ಬಿಡ್ತಾನೆ, ತೊಂದರೆ ಕೊಟ್ಬಿಡ್ತಾನೆ. ಅವರು ನಿಮ್ಮ ನಂಬಿಕೆ ಮೇಲೆ ಅಥವಾ ನಿಮ್ಮ ಗೌರವದ ಮೇಲೆ ಅವರೇನೋ ಕೆಲಸ ಮಾಡ್ತಾರೆ, ಅದರಿಂದ ಸಮಸ್ಯೆ ಆಗ್ಬಿಡುತ್ತೆ. ಕೊನೆಗೆ ಆ ಬ್ಲೇಮ್ ನಿಮ್ಮ ಮೇಲೆ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಸಮಾಜದಲ್ಲಿ ನೀವು ಯಾರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀರಿ ಅಥವಾ ನೀವು ಯಾರ ಜೊತೆ ನಿಮ್ಮನ್ನ ಗುರುತಿಸ್ಕೊಳ್ತಾ ಇದ್ದೀರಿ ಅಂತ ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ಇದು ಎಸ್ಪೆಷಲಿ ಪೊಲಿಟಿಷಿಯನ್ಸ್ಗೆ ಅಪ್ಲೈ ಆಗುತ್ತೆ. ಯಾಕೆಂತಂದ್ರೆ ಪೊಲಿಟಿಷಿಯನ್ಸ್ ಅಂತಂದ್ರೆ ಎಲ್ಲರೂ ಫೋಟೋ ಮಾಡ್ಕೊಂತಾರೆ, ತಗೊಳ್ತಾ ಇರ್ತಾರೆ, ನಾನ್ ಕ್ಲೋಸ್ ಅಂತ ತೋರ್ಸ್ಕೊಂತಾರೆ. ಅದನ್ನ ಬರೀ ಅವರು ಪ್ರಶಂಸೆ ಇಟ್ಕೊಳ್ಳೋದಕ್ಕೆ ಅಥವಾ ಫೇಮ್ ಇಟ್ಕೊಳ್ಳೋದಕ್ಕೆ ಮಾಡ್ಕೊಂಡ್ರೆ ಸಂತೋಷ, ಆದ್ರೆ ದುರ್ಬಳಕೆ ಮಾಡ್ಕೊಂಡ್ರೆ ಆ ಪೊಲಿಟಿಷಿಯನ್ಗೆ ತೊಂದರೆ. ಆಯ್ತಾ, ಈಗಿರುವ ಪೊಲಿಟಿಷಿಯನ್ಸ್ ಮೋಸ್ಟ್ ಆಫ್ ಆಲ್ ಅವ್ರಿಗಿನ ವರ್ಷೇ ಇರ್ತಾರೆ ಬಿಡಿ. ಆದರೂ ಬೇರೆಯವರು ಯಾರು ಜಾಸ್ತಿ ಸಮಾಜ ಸ್ನೇಹಿ ಕೆಲಸಗಳು ಮಾಡ್ತಾ ಇದ್ದೀರಿ, ನಿಮ್ಮ ಜೊತೆ ಒಂದಷ್ಟು ಜನಗಳನ್ನ ಗುರುತಿಸ್ಕೊಂತಾ ಇದ್ದೀರಿ, ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತೀರಿ, ಅವ್ರ ಜೊತೆ ನೀವು ನಿಂತ್ಕೊಂತೀರಿ, ಇಂಪಾರ್ಟೆಂಟ್ ರೋಲ್ ಇರುತ್ತೆ ನಿಮ್ಮ ಸೊಸೈಟಿಲಿ. ಅವರು ನೀವು ಯಾರ ಜೊತೆ ಫ್ರೆಂಡ್ಶಿಪ್ ಇಟ್ಕೋತಾ ಇದ್ದೀರಾ, ಸಮಾಜದಲ್ಲಿ ಯಾರ ಜೊತೆ ಕಾಣಿಸ್ಕೊತಾ ಇದ್ದೀರಾ ಅಂತ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅವರಿಂದ ನಿಮ್ಮ ಮರ್ಯಾದೆ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಆಯ್ತಾ, ಇದಿಷ್ಟು ಶನಿ ವಕ್ರ ಆಗಿರೋದ್ರಿಂದ ವೃಷಭ ರಾಶಿಯವರಿಗೆ ಆಗ್ತಿರೋ ಎಫೆಕ್ಟ್ಸು. ಆಯ್ತಾ, ಟೋಟಲ್ ಆಗಿ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಯಾವ ಕೆಪಾಸಿಟಿಲಿ ಇದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಾನು ಕೂಡ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಪರಿಶೀಲನೆ ಮಾಡಿಸ್ಕೋ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಿರುವ ಇಮೇಲ್ ಅಥವಾ ನಂಬರ್ ಇಂದ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್.